ಕರಪ್ಟ್ ತಹಶೀಲ್ದಾರ್ ಆಪ್ತನ ಎಂಟ್ರಿ ಆಗುತ್ತೆ. ಇದು ರೋಚಕ. ತಹಶೀಲ್ದಾರ್ ಮಮತಾ ಸೂಚನೆ ಮೇರೆಗೆ ಆಕೆಯ ಬಂಟನ ಕಾಲೊಂದು ಬರುತ್ತೆ. 50 ಲಕ್ಷ ಡೀಲ್ ಪ್ರಕರಣದಲ್ಲಿ ಕರಪ್ಟ್ ತಹಶೀಲ್ದಾರ್ ಆಪ್ತನ ಎಂಟ್ರಿ. ತಹಶೀಲ್ದಾರ್ ಮಮತಾ ಸೂಚನೆ ಮೇರೆಗೆ ಆಕೆಯ ಬಂಟನ ಕಾಲೊಂದು ಬರುತ್ತೆ. ಭ್ರಷ್ಟ ತಮ್ಮನ ಬಂಟ ಕೂಡ ಆಡಿದ್ದೇ ಆಟ, ಮಾಡಿದ್ದೇ ಮಾಟ. ದುಡ್ಡು ಇಸ್ಕೊಳ್ಳೋಕ್ಕೂ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತಾನೆ. ತುಂಬಾ ಸೂಕ್ಷ್ಮವಾಗಿ ಡೀಲ್ ಮಾಡ್ತಾನೆ ಮಮತಮ್ಮನ ಈ ಆಪ್ತ. ಏಕಾಏಕಿ ಏನನ್ನು ಒದರೋದಿಲ್ಲ. ಈತ ನಾರ್ತ್ ಎಸಿ ಕಚೇರಿಯ ತಹಶೀಲ್ದಾರ್ ಮಮತಾ ಬಂಟ. ಲೆಫ್ಟ್ ಟು ರೈಟ್ ಅಂತಾರಲ್ಲ ಹಂಗೆ. ಏನ್ ಹೇಳ್ತಾರೆ ಒಮ್ಮೆ ಕೇಳಿಸ್ಕೊಳ್ಳಿ ಈತನ ಕಲೆಕ್ಷನ್ ಕಾಂಡವನ್ನ. ಸುಖಾಸುಮ್ಮನೆ ಮಾತನಾಡೋದಿಲ್ಲ ಆತ. ಪ್ರತಿ ವಾಕ್ಯದಲ್ಲೂ ಕೂಡ ಮಾರ್ಮಿಕತೆ ಇರ್ತವೆ. ಎಲ್ಲೂ ತಗಲಾಕಿಕೊಳ್ಳಬಾರದು ಅನ್ನೋ ಬುದ್ಧಿವಂತಿಕೆ ಆತನ ಮಾತಿನಲ್ಲೇ ಗೊತ್ತಾಗುತ್ತೆ. ಸೊ 50 ಲಕ್ಷ ಡೀಲ್ ಪ್ರಕರಣದಲ್ಲಿ ಮಮತಾ ಆಪ್ತನ ಎಂಟ್ರಿ ಆಗುತ್ತೆ. ಆತನ ಕಾಲ್ ಸಂಭಾಷಣೆ, ಆತ ಮಾತನಾಡುವಂತಹ ರೀತಿ, ದುಡ್ಡು ಪೀಕುವಂತಹ ರೀತಿ, ಡೀಲಿಂಗ್ ಅನ್ನು ಮುಗಿಸುವಂತಹ ತಂತ್ರಗಾರಿಕೆ ಎಲ್ಲವನ್ನು ಕೂಡ ನಾವು ನಿಮಗೆ ಕೇಳಿಸುವ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾದ್ರೆ ದುಡ್ಡು ಇಸ್ಕೊಳ್ಳೋದಕ್ಕೆ ಅಲ್ಲಿ ಇಲ್ಲಿ ಬಾ ಅಂತ ಕರೀತಾನೆ. ಆ ಆಡಿಯೋವನ್ನು ಒಂದ್ಸತಿ ಗಮನಿಸಿ. ಇದ್ದೆ ಸೊ ಹಂಗಾಗಿ ಲೇಟ್ ಆಗೋಯ್ತು ಸರ್. ಯಾವ ಕಡೆ ಇದ್ದೀರಾ ಸರ್? ಯಾವ ಕಡೆ ಬರಲಿ? ನಾನು BTM ಲೇಟ್ ಅಲ್ಲಿ ಇದ್ದೀನಿ. ಹೌದಾ? ರೋಡ್ ಅಲ್ಲಿ ಇದ್ದೀನಿ. ಹೊಸೂರು ರೋಡ್, ಅದೇ ತಮಿಳ್ನಾಡು ಸರ? ಹೊಸೂರು ರೋಡ್ ಇರೋದು. ಹಾಂ ಸರ್. ಇಲ್ಲ ಮೇಡಮ್ ಕಡೆನೇ ತಲುಪಿಸ್ಬಿಡ್ಲ ಸರ್ ನಾನು ಈಗ? ನೋಡಿ ಮೇಡಮ್ ಅಲ್ಲೇ ಅವ್ರನ್ನೇ ಕೇಳ್ಕೊಂಡು ಇದು ಮಾಡಿ. ನಾನು ಹೊಸೂರು ರೋಡಿಂದ ಬರೋದು, ಹಾಗಾಗಿ ಲೇಟ್ ಆಗತ್ತೆ ಬರೋದು. ಹ್ಞೂ ಸರ್. ಅವ್ರು ಕೇಳಿ ಅವ್ರನ್ನ ಜೈನರ ಕಡೆ ಬಂದು ಕೊಡಂಗಿದ್ರೆ ಕೊಡ್ಲಿ ಅಷ್ಟೇ. ಜಯನಗರ ಅಲ್ಲ, ನಾನೇ ಬರಬೇಕು ಸರ್. ಹಂಗಾಗಿ ನಾನು ಇವಾಗ ಕರೆಕ್ಟಾಗಿ ಯಲಹಂಕ ಬಂದಿದ್ದೀನಿ. ಮೇಡಮ್ ಎಷ್ಟು ಹೇಳೋರು ಹೇಳಿ ಇಸ್ಕೊಳೋದಕ್ಕೆ? ಏನು ಹೇಳಿಲ್ಲಪ್ಪ, ನನ್ನ ಹತ್ರ ಏನು ಹೇಳಿಲ್ಲ. ಏನಂತ ಹೇಳಿದ್ರು ಮತ್ತೆ? ಅಲ್ಲ ಅದೇನೋ 14-15 ಕೊಡ್ತಾರೆ ಇಸ್ಕೊಳ್ಳಿ ಅಂದ್ರೆ ಅಷ್ಟೇನೆ. ಅದೇನೋ ನನ್ನ ಹತ್ರ ಆಮೇಲೆ ಏನೋ ಹೇಳಿಲ್ಲ. ಮೊನ್ನೆ ಹೇಳಿದ್ದು ಅಷ್ಟೇನೆ, ಶನಿವಾರ ಹೇಳಿದ್ದು. ಹೌದಾ ಸರಿ ಆಯ್ತು. ಇನ್ನು 6 ಸೇರಿ 20 ಲಕ್ಷ ಟೋಟಲ್ ಕೊಡ್ತಾ ಇದ್ದೀನಿ ಈಗ. ಮೇಡಮ್ಗೆ ಒಂದ್ಸಲಿ ಮಾಹಿತಿ ಹೇಳ್ಬಿಡಿ. ಅಲ್ಲ ನೀವು ಮಾತಾಡಿ, ನೀವೇ ಮಾತಾಡಿ. ಅಲ್ಲ ಪಾಪ ಏನೋ ನೀವು ಮಾತಾಡಿದ್ರೆ ನನಗೆ ಫೋನ್ ಮಾಡ್ತಾರೆ. ಇದ್ದೆ ಸೊ ಹಂಗಾಗಿ ಲೇಟ್ ಆಗೋಯ್ತು ಸರ್. ಯಾವ ಕಡೆ ಇದ್ದೀರಾ ಸರ್? ಯಾವ ಕಡೆ ಬರಲಿ? ನಾನು BTM ಲೇಟ್ ಅಲ್ಲಿ ಇದ್ದೀನಿ. ಹೌದಾ? ಹೊಸೂರು ರೋಡ್ ಅಲ್ಲಿ ಇದ್ದೀನಿ. ಹೊಸೂರು ರೋಡ್, ಅದೇ ತಮಿಳ್ನಾಡು ಸರ? ಹೊಸೂರು ರೋಡ್ ಇರೋದು. ಹಾಂ ಸರ್. ಇಲ್ಲ ಮೇಡಮ್ ಕಡೆನೇ ತಲುಪಿಸ್ಬಿಡ್ಲ ಸರ್ ನಾನು ಈಗ? ನೋಡಿ ಮೇಡಮ್. ದೂರುದಾರ ಮಾತನಾಡುವಂತಹ ಸಂಭಾಷಣೆಯ ಆಡಿಯೋ ತುಣುಕು. ಆತ ಮಮತಾಳ ಬಂಟ. ಎಲ್ಲಿದ್ದೀರಾ ಸರ್ ಅಂತ ಕೇಳಿದ್ರೆ BTM ಲೇಔಟ್ ಕಡೆ ಇದ್ದೀನಿ ಅಂತಾರೆ. ಮಮತಾ ಆಪ್ತ ಮತ್ತು ಹೊಸೂರು ರೋಡು ಅಂತಾರೆ. ದೂರುದಾರನಿಗೆ ಅರ್ಜೆಂಟು, ತಮಿಳ್ನಾಡು ಹೊಸೂರು ಅಂತ ಕೇಳ್ತಾರೆ. ಹ್ಞೂ ಅಂತಾರೆ. ಈಗ ನಾನು ಮೇಡಮ್ಗೆ ತಲುಪಿಸಬಹುದಾ ಚಾಕ್ಲೇಟನ್ನು ಅಂತ ಕೇಳೋದು. ನೋಡಿ ಅವರನ್ನೇ ಕೇಳಿ ನೋಡಿ. ಹೊಸೂರಿಂದ ಬರೋದು ಲೇಟ್ ಆಗುತ್ತೆ, ಜಯನಗರದಿಂದ ಬಂದು ಕೊಡೋದಿದ್ರೆ ಕೊಟ್ಟುಬಿಡಿ ಅಂತ. ಸೊ ಈ ಸಂಭಾಷಣೆಯಲ್ಲಿ ಮಮತಾಳ ಆಪ್ತ ಎಂಟ್ರಿ ಆಗೋದು. ದೂರುದಾರ ಈಗ ನಾನು ಮೇಡಮ್ ಕಡೆ ತಲುಪಿಸ್ಲಾ ಅಂತ ಕೇಳಿದಾಗ ನೋಡಿ ಅವರನ್ನೇ ಕೇಳಿ ಮಾಡಿ ಅಂತ ಹೇಳ್ತಾರೆ. ಹೊಸೂರಿನಿಂದ ಬರೋದು ಲೇಟ್ ಆಗುತ್ತೆ, ಜಯನಗರದಿಂದ ಬಂದು ಕೊಡೋದಿದ್ರೆ ಕೊಡಿ. ದೂರುದಾರ ಸರ್ ನಾನೇ ಬಂದು ಕೊಡಬೇಕು, ಯಲಹಂಕ ಇದ್ದೀನಿ ಅಂತ ಹೇಳ್ತಾರೆ. ಮೇಡಮ್ ಎಷ್ಟು ಹೇಳಿದ್ದಾರೆ ಹೇಳಿ ಇಸ್ಕೊಳ್ಳೋಕೆ? ಮಮತಾ ಆಪ್ತ ಏನು ಹೇಳಿಲ್ಲಪ್ಪ ನನ್ನ ಕಡೆ ಅಂತ ಹೇಳ್ತಾರೆ. ದೂರುದಾರ ಏನಂತ ಹೇಳಿದ್ರು ಮತ್ತೆ? ಮಮತಾ ಆಪ್ತ ಹೇಳೋದು ಮೊನ್ನೆ ಹೇಳಿದ್ರು 14ರಿಂದ 15 ಲಕ್ಷ ಕೊಡ್ತಾರೆ ಇಸ್ಕೋ ಅಂತ. ದೂರುದಾರ ಹೌದಾ? 6 ಸೇರಿ 20 ಲಕ್ಷ ಕೊಡ್ತೀನಿ ಮೇಡಮ್ಗೆ ಹೇಳಿಬಿಡಿ. ಮಮತಾ ಆಪ್ತ ಹೇಳ್ತಾರೆ ನೀವೇ ಮಾತಾಡಿ ಇವ್ರೆ ಅಂತ ಹೇಳ್ತಾರೆ. ನಾನು ಹೇಳಲ್ಲ, ನೀವೇ ಮಾತಾಡಿ ಅಂತ. ಅಯ್ಯೋ ಪಾಪ ಬ್ಯುಸಿ ಇರ್ತಾರೆ ಅಂತ ಹೇಳಿ ದೂರುದಾರ. ಆಪ್ತ ಹೇಳ್ತಾನೆ ನೀವು ಹೇಳಿ ಅವರಿಗೆ, ನನಗೆ ಕಾಲ್ ಮಾಡ್ತಾರೆ ಅಂತ. ಮಾತು ಮುಂದುವರಿಯುತ್ತೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ಮತ್ತಷ್ಟು ಮುಂದುವರಿಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.